ಫ್ರೆಂಡ್ಸ್, ಈಗಂತರೂ ಮಾವಿನ ಹಣ್ಣಿನ ಸೀಸನ್ನು ಅಲ್ವಾ. ಸೊ ಮಾವಿನ ಹಣ್ಣಿನ ಸೀಸನ್ನಲ್ಲಿ ಇವತ್ತು ನಾನು ತೋರಿಸ್ಕೊಡ್ತಾ ಇರುವಂತಹ ಈ ಮಾವಿನ ಹಣ್ಣಿನ ಗೊಜ್ಜನ್ನು ನೀವು ಮಾಡಿಕೊಂಡ್ರೆ ಸುಮಾರು 1 ವರ್ಷದವರೆಗೆ ನೀವು ಸ್ಟೋರ್ ಮಾಡ್ಕೊಳ್ಬೋದು. ತುಂಬಾ ರುಚಿಯಾಗಿರುತ್ತೆ. ಇದರಿಂದ ಈ ಗೊಜ್ಜಿಂದ ಕೂಡ ನೀವು ಬೇರೆ ಬೇರೆ ಅಡುಗೆಗಳನ್ನು ಮಾಡ್ಕೊಳ್ಳೋದಕ್ಕಾಗತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗಾದರೆ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಫಸ್ಟ್ ನೋಡಿ, ನಾನು ಒಂದು 4 ಮಾವಿನ ಹಣ್ಣನ್ನು ತೊಗೊಂಡಿದ್ದೀನಿ. ಅದನ್ನು ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಚೆನ್ನಾಗಿ ಅದನ್ನು ಕಿವುಚಿ ರೆಡಿ ಮಾಡ್ಕೊಳ್ಬೇಕು. ಸಿಪ್ಪೆಯಲ್ಲೂ ಕೂಡ ತುಂಬಾ ಗುಳ ಇರುತ್ತೆ, ಅಂದರೆ ಪಲ್ಪು. ಸೊ ಅದನ್ನು ಒಂದು ಸ್ವಲ್ಪ ಈ ರೀತಿ ಗಟ್ಟಿಯಾಗಿ ಹಿಂಡ್ಕೊಳ್ಳೋಣ. ಹಾಗೆ ನೋಡಿ, ಇದು ಆ್ಯಕ್ಚುಲಿ ಅಂದರೆ ಏನು ಅಪ್ಪೆ ಹಣ್ಣು ಅಂತ ಏನು ಹೇಳ್ತೀವಿ ಅಲ್ವಾ, ಸ್ವಲ್ಪ ಸ್ವೀಟ್ ಆಗಿರುವಂತಹ ಅಪ್ಪೆ ಹಣ್ಣನ್ನು ನಾನು ತಗೊಂಡಿದ್ದೀನಿ. ಹಾಗೆ ನೋಡಿ, ಇದನ್ನೆಲ್ಲ ನೀವು ಹೊರಟೆ ಬೇಕಿದ್ರೆ ಇದರಲ್ಲೇ ಇಟ್ಕೊಳ್ಬೋದು, ಇಲ್ಲಾಂದರೆ ಈ ರೀತಿ ಎಲ್ಲ ಹಿಂಡಿ ಪಲ್ಪನ್ನು ತೆಗೆದಿಟ್ಕೊಳ್ಳಿ. ಹಲೋ ಎವ್ರಿವಾನ್, ನಾನು ಸುಷ್ಮಾ. ವೆಜ್ ವಂಡರ್ಸ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಫಸ್ಟ್ ನೋಡಿ, ಸ್ಟವ್ ಆನ್ ಮಾಡಿಬಿಟ್ಟು ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ. ನಾನ್ ಸ್ಟಿಕ್ ಕಡಾಯಿನ ತೊಗೊಂಡಿದ್ದೀನಿ, ಯಾಕಂದರೆ ಕೆಳಗಡೆ ಬೇಗ ಅಂಟಲ್ಲ ಅಂತಂದ್ಬಿಟ್ಟು. ಹಾಗೆ ರೆಡಿ ಮಾಡ್ಕೊಂಡಿರೋಂತಹ ಮ್ಯಾಂಗೋ ಪಲ್ಪನ್ನು ಹಾಕ್ಕೊಂಡಿದ್ದೀನಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಆಮೇಲೆ ಇದನ್ನು ಚೆನ್ನಾಗಿ ಬಾಯ್ಲ್ ಆಗುತ್ತೆ ಅಲ್ವಾ, ಅಷ್ಟರವರೆಗೆ ಬಾಯ್ಲ್ ಆಗೋ ತನಕ ಇದನ್ನು ಈ ರೀತಿ ಮಗಚ್ಕೊಳ್ಳಿ. ಆಮೇಲೆ ಅದಕ್ಕೆ ಈಗ ನೋಡಿ, ನಾನು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ಬೆಲ್ಲ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಯಾಕೆಂದರೆ ಇದು ಅಪ್ಪೆ ಹಣ್ಣು ಆಗಿರೋದ್ರಿಂದ ಒಂದು ಸ್ವಲ್ಪ ಹುಳಿ ಜಾಸ್ತಿ ಇರುತ್ತೆ. ಓಕೆನಾ. ಸೊ ಬೆಲ್ಲನ ನೀವು ಒಂದು ಸ್ವಲ್ಪ ಟೇಸ್ಟ್ ಮಾಡಿಬಿಟ್ಟು ಹೆಚ್ಚು ಕಮ್ಮಿ ಮಾಡ್ಕೊಳ್ಬೋದು. ಚೆನ್ನಾಗಿ ಅದೊಂಥರ ಪಾಕ ಬರುತ್ತೆ ನೋಡಿ, ಅಲ್ಲಿವರೆಗೆ ಇದನ್ನು ಕುದಿಸ್ಕೊಳ್ಳಿ. ಹಾಗೆ ಅದು ಕುದೀತಾ ಇರುವಾಗ ಈ ಕಡೆಗೆ ನಾನು ಒಂದಿಷ್ಟು ಸೂಜ್ ಮೆಣಸು ಅಥವಾ ಬರ್ಡ್ ಐ ಚಿಲ್ಲಿ ಅಂತ ಹೇಳ್ತೀವಿ, ತುಂಬಾ ಖಾರ ಇರುತ್ತೆ ಇದು. ಅದನ್ನು ಚೆನ್ನಾಗಿ ಜಜ್ಜಿಕೊಂಡು ಇದಕ್ಕೇನೆ ಸೇರಿಸ್ಕೊಳ್ತಾ ಇದ್ದೀನಿ. ಸೊ ಇದು ಒಂಥರ ಉಪ್ಪು ಹುಳಿ ಸಿಹಿ ಖಾರದ ಜೊತೆಗೆ ಸಖತ್ತಾಗಿರುತ್ತೆ ಫ್ರೆಂಡ್ಸ್. ನೀವು ಮೊಸರನ್ನದ ಜೊತೆ ಎಲ್ಲ ನಂಚ್ಕೊಳ್ಳೋದಕ್ಕಂತರೂ ಆಹಾ ಹೇಳುವಾಗಲೇ ಬಾಯಲ್ಲಿ ನೀರು ಬರುತ್ತೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ಕಲರ್ ಕೂಡ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಹಾಗೆ ಇದು ಒಂಥರ ಸೂಜ್ ಮೆಣಸನ್ನು ಹಾಕ್ಕೊಳ್ಳೋದ್ರಿಂದ ಅದೊಂಥರ ಖಾರವಾಗಿ ಸಿಹಿ ಹುಳಿ ಇದ್ರ ಜೊತೆಗೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಹಾಗೆ ನೀವು ಇದನ್ನು ಅನ್ನಕ್ಕೆ ಕೂಡ ಹಾಕ್ಕೊಂಡು ಊಟ ಮಾಡ್ಬೋದು, ಇಲ್ಲಾಂದರೆ ಮೊಸರನ್ನದ ಜೊತೆ ನಂಚ್ಕೊಂಡು ಕೂಡ ಊಟ ಮಾಡ್ಬೋದು, ಇಲ್ಲಾಂದರೆ ಇದರಿಂದ ನೀವು ಮೊಸರು ಬಜ್ಜಿ ಎಲ್ಲ ಕೂಡ ಮಾಡ್ಬೋದು. ಹಾಗೆ ನೀವು ಇದನ್ನು 1 ವರ್ಷದವರೆಗೆ ಫ್ರಿಜ್ಜಲ್ಲಿ ಇಟ್ಟು ಕೂಡ ಸ್ಟೋರ್ ಮಾಡ್ಕೊಳ್ಬೋದು. ಹಾಗೆ ಇವತ್ತಿನ ಈ ಮಾವಿನ ಹಣ್ಣಿನ ಗೊಜ್ಜು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.